ಬದಲಾವಣೆಯ ಬೆಳಕು ತಂದ ಒಬ್ಬ ಸಾಮಾನ್ಯ ಯುವಕ, ಇಡೀ ದೇಶದ ಸಂವಿಧಾನವನ್ನು ರಚಿಸಿದ ಒಬ್ಬ ಅಸಾಮಾನ್ಯ ನಾಯಕನಾದ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಕತೆ ಇದು. ಯಾಕೆ ಹೀಗ್ ಕೂತಿದ್ಯಾ ಭೀಮಾ? ಶಾಲೆಗೆ ಹೋಗಕ್ಕೆ ನನ್ಗೂ ಇಷ್ಟ, ಆದ್ರೆ ನನ್ನ ಶಾಲೆ ಒಳಗ್ ಬಿಡಲ್ಲ. ನೋಡ್ ಭೀಮಾ, ಹೋರಾಟ ಮಾಡಿ ಓದಬೇಕು, ಇಲ್ಲ ಅಂದ್ರೆ ಜನ ಹೇಡಿ ಅಂತಾರೆ. ಛಲ ಅನ್ನೋ ಮೆಟ್ಲನ್ನ ಹತ್ತಿ ಸಾಧಿಸಬೇಕು. ಓದು ಅನ್ನೋ ಹೋರಾಟದಲ್ಲಿ ನೀನು ಆ ನಿಷ್ಕಲ್ಮಶ ನೀಲಿ ಆಕಾಶ ಮುಟ್ಟಬೇಕು. ನಾನು ಸಾಧಿಸ್ತೀನಿ, ನಾನು ದೇಶಕ್ಕೆ ಮಾದರಿ ಆಗ್ತೀನಿ. ಶಾಲೆ ಒಳಗಡೆ ಹೋಗ್ತಾ ಇದ್ದೇನೆ. ಪುಸ್ತಕ ಅಂದ್ರೆ ನನಗೆ ಇಷ್ಟ, ನಾನು ಓದ್ತೀನಿ. ಪ್ರಪಂಚ ನೀನೇ, ನನ್ನ ಪ್ರಪಂಚ ನೀನೇ. ನಾನೆಷ್ಟು ನಿನ್ನ ಹತ್ರ ಬರೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ, ಅಷ್ಟೇ ಜನರು ನನ್ನನ್ನ ದೂರ ಮಾಡ್ತಿದ್ದಾರೆ. ಪ್ರಪಂಚ ನೀನೇ, ನನ್ನ ಪ್ರಪಂಚ ನೀನೇ. ಭೀಮಾ, ತರಗತಿ ಒಳಗಡೆ ಬಂದ್ರೆ ನಾವು ಕೂತ್ಕೊಳ್ಳಲ್ಲ. ಪ್ರಾಣ ನೀನೇ, ಪ್ರಾಣ ನೀನೇ, ಪ್ರಪಂಚ ನೀನೇ, ನನ್ನ ಪ್ರಪಂಚ ನೀನೇ. ಕಷ್ಟ ನನ್ನೊಡನೆ ಮಣ್ಣಾಗಲಿ, ಜಗದ ಸುಖ ನಿನ್ನ ಕೈ ಸೇರಲಿ. ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು. ಪ್ರಪಂಚ ನೀನೇ, ನನ್ನ ಪ್ರಪಂಚ ನೀನೇ. ನೀನೇ ಎಲ್ಲ, ಬೇರೆ ಏನಿಲ್ಲ. ಪ್ರಪಂಚ ನೀನೇ. ಜಾತಿ ಹೆಸರಲ್ಲಿ ನಮ್ಮನ್ನ ಬೇರೆ ಮಾಡಿರೋದು ಯಾರು? ಇನ್ನೆಲ್ಲರೂ ಒಪ್ಕೊಂಡಿದ್ದಾರೆ. ಯಾವುದೋ ಪುಸ್ತಕದಲ್ಲಿ ಬರ್ದಿರ್ಬೋದು. ಪುಸ್ತಕದಲ್ಲಿ ತಪ್ಪಿದ್ರೆ ಅದನ್ನ ಒಪ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದೆಲ್ಲ ಸರಿ ಮಾಡ್ತೀನಿ. ಭೀಮಾ, ಮುಂದಿಟ್ಟ ಹೆಜ್ಜೆನ ಯಾವತ್ತೂ ಹಿಂದಕ್ಕಿಡಬೇಡ. ನೀನಿಡೋ ಪ್ರತಿ ಹೆಜ್ಜೆಲೂ ಅಸಹಾಯಕರ ಗೆಲುವಿದೆ, ನೊಂದವರ ಸಂತೋಷ ಇದೆ, ಇವರೆಲ್ಲರ ಮುಂದಿನ ಭವಿಷ್ಯ ಇದೆ. ಅಪ್ಪ, ಮುಂದೆ ನಾನು ಎಂತ ಕೆಲಸ ಮಾಡ್ತೀನಿ ಅಂದ್ರೆ ಎಲ್ರೂ ಸಮಾನವಾಗಿ ಬದುಕ್ಬೇಕು, ಎಲ್ರಿಗೂ ನ್ಯಾಯ ಸಿಗೋ ತರ ಮಾಡಿ, ಎಲ್ರೂ ಭಯ ಇಲ್ಲದೆ ಬದುಕೋ ತರ ಮಾಡ್ತೀನಿ. ಸಿಡಿಲಾಗಿ ಕಂಡ ನೀನು, ಜಗ ಬೆಳಗೋ ದೀಪವೇನು, ಏನೆಂದು ನಿನ್ನ ತಿಳಿಯಲಿ. ಜಗದಗಿಸೋ ಜ್ವರೆ ನೀನು, ತಂಪಾದ ಸೊನೆ ಏನು, ಏನೆಂದು ನಿನ್ನ ಅಳೆಯಲಿ. ಭೀಮಾ, ಒಂದ್ ಮಾತು ನಡೆಸ್ಕೊಡ್ತೀಯ? ನೀನು ಹೋರಾಡ್ಬೇಕು, ಯಾರು ಇಲ್ಲದೆ ಇರೋರ್ಗೋಸ್ಕರ ಹೋರಾಡ್ಬೇಕು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು, ದಾರಿದೀಪವು ನೀನೆ ಕಲಿಸಿಕೊಟ್ಟೆ. ಸಮಾನತೆಯನು, ಸಮಾನತೆಯನು, ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ. ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು, ಭೀಮರ ಮಹಾನಾಯಕ. ಜೈ ಭೀಮ್. ನಾಯಕ ನೀನು, ಭೀಮರ ಮಹಾನಾಯಕ ನೀನು. ಭೀಮರ ನೊಂದ ಜನರಿಗೆ ನೀ
ಸಮಾನತೆಗೆ ಸಂಜೀವಿನಿಯಾದರೆ ಅವರ ಬರಹ ಭಾರತದ ಸಂವಿಧಾನವೇ ಆಯಿತು.